ಸರ್, ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡಿತಾ ಇದೆ. ಇವತ್ತು ಕ್ಯಾಬಿನೆಟ್ ಕೂಡ ಇದೆ. ನಿನ್ನೆಯ ಒಂದು ಮಾತುಕತೆ ಸಫಲವಾಗಿಲ್ಲ, ಸೊ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲ, ಈಗ ಕಬ್ಬು ಬೆಳೀತಕ್ಕಂಥ ರೈತರು ಪ್ರತಿ ವರ್ಷನೂ ಕೂಡ ಈ ಬೆಲೆಗಳ ವಿಚಾರದಲ್ಲಿ ಬೆಳೆ ಬಂದಾಗ ಫ್ಯಾಕ್ಟ್ರಿಯವರು ನಿಗದಿ ಮಾಡ್ತಕ್ಕಂಥ ದರದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಈ ವರ್ಷನೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಅದನ್ನೇ ನಮಗೂ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ರಿಕವರಿ ಇದೆಯಲ್ಲ, ರಿಕವರಿ ಮಹಾರಾಷ್ಟ್ರದಲ್ಲಿ ಪರ್ ಟನ್ನಿಗೆ ಜಾಸ್ತಿ ಇದೆ, ಹಂಗಾಗಿ ಅವರು ಜಾಸ್ತಿ ಕೊಡ್ತಾರೆ. ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ, ಅದರಿಂದ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ರೇಟನ್ನು ಫಿಕ್ಸ್ ಮಾಡ್ತಾರೆ ಅಂತೇಳಿ ಇರುವಂಥದ್ದು ಈಗಿನ ಪರಿಸ್ಥಿತಿ. ಹಾಗಾಗಿ ನಮ್ಮ ಸಕ್ಕರೆ ಸಚಿವರು ರೈತರ ಜೊತೆಯಲ್ಲಿ ಮಾತನಾಡಿ ಅಲ್ಲಿ ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆನಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಆ ಭಾಗದಲ್ಲಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು. ಚರ್ಚೆ ವಿಫಲ ಆಗಿದೆ. ನಿನ್ನೆ ಕೂಡ ನಮ್ಮ ಕಾನೂನು ಸಚಿವರು ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಏನಾದರೂ ಚರ್ಚೆ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆದರೆ ಒಂದು ಹಂತಕ್ಕೆ ಬರ್ಬೋದು ಅಂತ ಅಂದ್ಕೊಳ್ತೀನಿ. 14 ಗಂಟೆಗಳ ಗಡುವು ಕೊಟ್ಟಿದ್ರು, ನಾಳೆ ಹೆದ್ದಾರಿ ತಡೆ ಮಾಡ್ತಾರೆ ಸರ್, ಅದಕ್ಕೆಲ್ಲ ಸಿದ್ಧತೆ ಮಾಡಿ. ಇಲ್ಲ, ನಾವು ಪೊಲೀಸ್ ಇಲಾಖೆಯಿಂದ ಭಾಳ ಸಂಯಮದಿಂದ ವರ್ತಿಸಬೇಕು. ರೈತರ ಮೇಲೆ ಯಾವುದೇ ರೀತಿಯಲ್ಲಿ ಒತ್ತಡ ಅಥವಾ ಮತ್ತೊಂದು ನಡಿಬಾರ್ದು ಅಂತೇಳಿ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದರೆ ಕಳೆದ ಬಾರಿ ಕೂಡ ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಿ ಆಗಿದ್ದು ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಭಾಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋದು ಸೂಕ್ತ ಅಂತೇಳಿ ನನಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದರೆ ಒಬ್ಬರು ರೈತರು ಅವತ್ತು ವಿಷ ತಗೊಂಡಿದ್ರು, ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದು ಅಷ್ಟೇ. ಯಾಕೆಂದರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಅದೇ ಅದು ಇವತ್ತು ಕ್ಯಾಬಿನೆಟ್ಟಲ್ಲಿ ಏನಾದರೂ ಬಂದರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ನಾಳೆ ಮುಖ್ಯವಾಗಿ ರಾಜಣ್ಣ ಅವರು ಔತಣ ಕರೆದವರು, ಸಾಕಷ್ಟು ಚರ್ಚೆ ಆಗ್ತಿದೆ ನಾಳೆ ನೀರು ಜಿಲ್ಲೆಯಲ್ಲಿ. ನಾವು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ. ನಾವು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗಬೇಕು, ರಾಜಣ್ಣ ಅವ್ರು ಕರೆದಿದ್ದಾರೆ ಹೋಗೋಣ ಅಂತ ನನ್ನನ್ನು ಕೇಳಿದರು. ಹೋಗೋಣ ಅಂತೇಳಿ, ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ. ಊಟ ಮಾಡೋದು ಬರೋದು ಅಷ್ಟೇ. ಸರ್, ನಿಮ್ಮ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗಿರುವಂಥದ್ದು ಕೂಡ ಅದು ಕೂಡ ಚರ್ಚೆ ಇಲ್ಲ, ಅವರು ಹೇಳಿದಾರಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದು ಅದು ಯಾವುದೋ ಕೇಸ್ ಬರ್ತಾ ಇದೆ, ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟೇ ಹೋಗಿದ್ದಾರೆ. ಡೆಲ್ಲಿಗೆ ಹೋದಾಗೆಲ್ಲ ಏನಾದರೂ ಇಂಥ ರಾಜಕೀಯ ಬೆಳವಣಿಗೆಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸಚಿವರು ಬರಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್, ಯಾರು ಬರಬೇಡಿ ಡೆಲ್ಲಿಗೆ. ಇಲ್ಲ, ಯಾರು ಹೋಗ್ತಾರೆ ಅಂತ ಫಸ್ಟ್ ಗೊತ್ತಿಲ್ಲಲ್ಲ. ನಾನು ಹೇಳಿದ್ನಲ್ಲ, ನನಗೆ ಅವಶ್ಯಕತೆ ಬಿದ್ದರೆ ಹೋಗೋಣ, ಸುಮ್ಮನೆ ಯಾಕೆ ಹೋಗ್ಬೇಕು ಡೆಲ್ಲಿಗೆ. ನಮ್ಮ ಇಲಾಖೆಯಲ್ಲಿ ಡೆಲ್ಲಿನಲ್ಲಿ ಹೆಚ್ಚು ಏನು ಕೆಲಸ ಇಲ್ಲ. ನಮಗೆ ಏನಂದರೆ ಸೆಂಟ್ರಲ್ ಅಸಿಸ್ಟೆನ್ಸ್ ಏನಾದರೂ ಅಡಿಷನಲ್ ಆಗಿ ಸ್ಪೆಷಲ್ ಗ್ರಾಂಟ್ ಕೊಡೋಂಗಿದ್ರೆ, ನಾನು ಲಾಸ್ಟ್ ಟೈಮ್ ಹೋದಾಗ ಮಾನ್ಯ ಗೃಹ ಸಚಿವರನ್ನ, ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡಿದ್ದೆ. ನಮಗೆ ಒಂದು 5,000 ಮನೆ ಪೊಲೀಸ್ನವರಿಗೆ ಮನೆ ಕಟ್ಟಬೇಕು, ಅದಕ್ಕೊಂದಷ್ಟು ಗ್ರಾಂಟ್ ಕೊಡಿ, ಸ್ಪೆಷಲ್ ಗ್ರಾಂಟು ಕೊಡಿ ಅಂತ ಕೇಳಿದ್ದೆ. ನಮಗಿನ್ನೂ ಕೂಡ ಯಾವುದೂ ಇಲ್ಲಿವರೆಗೂ ಬಂದಿಲ್ಲ. ಅದರಿಂದ ನಮ್ಮ ಇಲಾಖೆಯಲ್ಲಿ ಭಾಳ ಕಡಿಮೆ ಕೆಲಸ. ಇಲ್ಲಿ ಅಕ್ಬರ್ ರೋಡಲ್ಲಿ ಕೆಲಸ ಈಗ ಸ್ವಲ್ಪ ನಮಗೆ ಕಡಿಮೆ ಆಗಿದೆ. ಧರ್ಮಸ್ಥಳ ವರದಿ ಸಂಬಂಧಪಟ್ಟಂಗೆ ಸರ್,
ವಿಳಂಬ ಮಾಡ್ತಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಮಾಡ್ತಿರುವಂತ ಆರೋಪ ಏನಂದ್ರೆ ಯಾಕೆ ವಿಳಂಬ ಮಾಡ್ತಿದೆ ಅಂದ್ರೆ ಸರ್ಕಾರನೇ ಎಲ್ಲೋ ನಮಗೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಅವರು ಕೆಲವು ಟೆಕ್ನಿಕಲ್ ರೀಸನ್ಸ್ ಇಂದ ವಿಳಂಬ ಆಗಿದೆ ಅಂತೇಳಿ ನಾನು ಹೇಳಿದ್ನಲ್ಲ 31ನೇ ತಾರೀಕು ಅಥವಾ ಮೊದಲನೇ ವಾರದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದು ಅವರಿಗೆ. ಅದು ಈಗ ಒಂದು ಮೊದಲನೇ ವಾರ ಈಗ ನಡೀತಾ ಇದೆಯಲ್ಲ, ಆದಷ್ಟು ಬೇಗ ಕೊಡ್ಬೋದು. ಯಾಕೆಂದರೆ ನನಗೆ ಟೆಕ್ನಿಕಲ್ ರೀಸನ್ಸಿಂದ ಸ್ವಲ್ಪ ಒಂದೆರಡು ದಿವಸ ನಿಧಾನ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅವರು ಅದೇ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ರು, ಅವರ ವರದಿ ಬರಬೇಕು. ನಮ್ಮ FSLನಲ್ಲೂ ಕೂಡ ಸ್ಯಾಂಪಲ್ ಕಳಿಸಿದ್ರು, ಅವರ ವರದಿ ಇದೆಲ್ಲ ಕ್ರೋಢೀಕರಿಸಿ ಅವರೊಂದು ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕಲ್ಲ, ಅದಕ್ಕೆ ಒಂದಿಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿದರು. ಅದು ಈಗ ಮುಗಿತಾ ಬಂದಿದೆ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಇವತ್ತಿನ ತೀರ್ಮಾನ ಆಗುತ್ತೆ ಸುಗ್ರೀವಾಜ್ಞೆ ಲಾಸ್ಟ್ ಟೈಮ್ ಚರ್ಚೆ ಆಯಿತು, ತೀರ್ಮಾನ ಆಗಿದೆ. ಅಲ್ಲ, ಇವತ್ತು ಡ್ರಾಫ್ಟ್ ಏನಾದರೂ ಅವ್ರು ಸಬ್ಮಿಟ್ ಮಾಡಿದ್ರೆ ಡ್ರಾಫ್ಟನ್ನು ಸಂಪುಟ ತೀರ್ಮಾನ ಮಾಡ್ಬೋದು. ಯಾಕೆಂದರೆ ನಾವು ಡಿಸೆಂಬರ್ 8ಕ್ಕೆ ಸೆಷನ್ನಲ್ಲಿ ತರಬೇಕು ಅಂತೇಳಿ ಅವತ್ತು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ಅದರ ಪ್ರಕಾರ ತಯಾರಿ ಮಾಡ್ಕೊಳ್ತಾರೆ. ಇನ್ಸ್ಪೆಕ್ಟರ್ಗಳ ವರ್ಗಾವಣೆ 2 ವರ್ಷ ಅವಧಿ ಮೀರಿದೆ, 3 ತಿಂಗಳಾಗಿದೆ, 4 ತಿಂಗಳಾಗಿದೆ, ವರ್ಗಾವಣೆ ಆಗ್ತಿಲ್ಲ. ಕೆಲವು ಕಡೆ ಮಾತ್ರ ಆಗ್ತಿದೆ. ಬೆಂಗಳೂರು ಸಿಟಿ ಮತ್ತೆ ರೂರಲ್ಗೆ ಒಳ ರಾಜಕೀಯ ಡಿಮಾಂಡು ಅಂತ ಗೊತ್ತಿಲ್ಲ. ಸಿಟಿದು ನಾವು ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದಿಷ್ಟು ಕ್ಷೇತ್ರಗಳಲ್ಲಿ ಶಾಸಕರ ಬೇಡಿಕೆ ಮೇಲೆ ಅಂತೇಳಿ ಹೋಲ್ಡ್ ಮಾಡಿದ್ದಾರೆ. ರೂರಲ್ದು ಎಲ್ಲ ಹೆಚ್ಚು ಕಡಿಮೆ ನಾನು ಮುಗಿಸಿದ್ದೇನೆ. ರೂರಲ್ ಅಂದರೆ ಇಡೀ ಸ್ಟೇಟ್ದು, ಬೆಂಗಳೂರನ್ನ ಹೊರತುಪಡಿಸಿ ಇಡೀ ಸ್ಟೇಟ್ದೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ. ಅದನ್ನು ಕೂಡ ಒಂದೆರಡು ದಿವಸದಲ್ಲಿ ಬೆಂಗಳೂರಿದ್ದು ಸಮಯ ಕೊಟ್ಟರೆ ಚೀಫ್ ಮಿನಿಸ್ಟ್ರು ಮುಗಿಸ್ತೇವೆ. ತುಮಕೂರು ಕಾಂಗ್ರೆಸ್ ಭವನಕ್ಕೆ ನಿಗದಿಯಾಗಿದ್ದ ಜಾಗದ ವಿರುದ್ಧ ಸ್ಟೇ ಬಂದಿದೆ ಈಗ ಅಂತ. ಇದು ಯಾರು ಕೋರ್ಟಿಗೆ ಹೋಗಿದ್ರು ಅವ್ರ ಹತ್ರ ಯಾವುದೇ ದಾಖಲಾತಿ ಇಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು ಜಮೀನು ಅಂತೇಳಿ. ಅದನ್ನೇ ಕೇಳಿದ್ದಾರೆ, ನಿಮ್ಮ ಹತ್ರ ಏನಾದರೂ ದಾಖಲಾತಿ ಇದ್ದರೆ ಕೊಡಿ, ಕೆಳಗಿನ ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡಿ ಅಂತೇಳಿ ಹೈಕೋರ್ಟಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅವ್ರು ಯಾವುದನ್ನು ಕೊಟ್ಟಿಲ್ಲ. ಆದರೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಯಾವ ಆಧಾರದ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾವು ಅವರಿಗೆ ಈಗ ಅಪೀಲ್ ಹಾಕ್ತಾ ಇದ್ದೀವಿ ಸ್ಟೇ ವೇಕೇಟ್ ಮಾಡೋದಕ್ಕೆ. ಸ್ಟೇ ವೇಕೇಟ್ ಮಾಡಿದ ಮೇಲೆ ನಮಗೇನು ಸರ್ಕಾರ ಮಂಜೂರು ಮಾಡಿದೆ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿ ಬಿಲ್ಡಿಂಗ್ ಕಟ್ತೀವಿ. ಹರಿಯಾಣದ ಕೂಡ ಅಕ್ರಮ ಮತಗಟ್ಟೆ ಆಗಿದೆ ಅಂತ ಆರೋಪ. 25 ಲಕ್ಷ ಓಟು ಹೆಂಗೆ ಸರ್ ಸಾಧ್ಯ? ಅಲ್ಲ, ಸಾಧ್ಯ ಇರೋದನ್ನ ಅವರು ಡಾಕ್ಯುಮೆಂಟ್ ತಗೊಂಬಂದು ನಿಮ್ಮ ಮುಂದೆನೆ ಪ್ರದರ್ಶನ ಮಾಡಿದಾರಲ್ಲ. ಸುಮ್ಮನೆ ಹೇಳಿಕೆ ಕೊಡೋದು ಬೇರೆ, ಆದರೆ ನಿಮ್ಮ ಮುಂದೆನೆ ಟನ್ ಗಟ್ಟಲೆ ಪೇಪರ್ಸನ್ನು ತಂದು ಡಾಕ್ಯುಮೆಂಟ್ಗಳನ್ನು ಪ್ರೆಸೆಂಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಅದನ್ನು ಹೆಂಗೆ ನಾವು ಅಲ್ಗಳೆಯೋದು? ಕರ್ನಾಟಕ ತನಿಖೆಯಲ್ಲಿ ನಡೀತಾ ಇದೆ. ಅದು ಬಂದ ಮೇಲೆ ಅದು ಡೇಟಾ ಬರುತ್ತೆ ಹೊರಗಡೆ. ಸರ್, RSS ಪಥಸಂಚಲನದ ಕುರಿತಂತೆ ಚಿತ್ತಾಪುರದಲ್ಲಿ ನಡೀಬೇಕಾಗಿರುವ ಸಭೆ ನಡೆದಿದೆ. DC ಮತ್ತೆ SP ಇಬ್ರು ಕೂಡ ಬಂದು ಸಭೆ ಮಾಡಿದ್ದಾರೆ. ಏನಾದ್ರು ಅವಕಾಶ ಸಿಗುತ್ತಲ್ಲ? ಅದು ಏನು ತೀರ್ಮಾನ ಆಗಿದೆ ಅದನ್ನ ನೋಡ್ಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.